ದಿನಕ್ಕೊಂದು ಸೇಬು ತಿಂದರೆ ವೈದ್ಯರಿಂದ ದೂರ ಇರಬಹುದು ಅನ್ನೋದು ಅತಿ ಪ್ರಸಿದ್ಧ ನಾಣ್ಣುಡಿ. ಇದು ಸತ್ಯವೂ ಹೌದು. ಆದರೆ ನಮ್ಮಲ್ಲಿ ಎಷ್ಟು ಜನ ನಿತ್ಯವೂ ಆಪಲ್ ತಿಂತೀವಿ ಅನ್ನೋದೇ ಪ್ರಶ್ನೆ. ಹಾಗಾಗಿ ಅಸಂಖ್ಯ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುವ ಸೇಬಿನ ಲಾಭಗಳ ಪಟ್ಟಿ ಇಲ್ಲಿದೆ ನೋಡಿ. ದಿನಕ್ಕೊಂದು ಸೇಬು ತಿಂದ್ರೆ ಕಾಯಿಲೆಯ ಭಯವಿಲ್ಲ. ಸೇಬು ತಿನ್ನೋದ್ರಿಂದ ಎಷ್ಟೆಲ್ಲ ಪ್ರಯೋಜನ. ನೋಡೋದಕ್ಕೆ ಆಕರ್ಷಕವಾಗಿರುವ, ತಿನ್ನೋದಕ್ಕೂ ರುಚಿಯಾಗಿರುವ ಸೇಬು ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರು ಈ ಸೇಬು ಹಣ್ಣನ್ನ ಇಷ್ಟಪಟ್ಟು ತಿಂತಾರೆ. ಅನ್ ಆಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ದಿನಕ್ಕೊಂದು ಸೇಬು ತಿಂದ್ರೆ ವೈದ್ಯರಿಂದ ದೂರ ಇರಬಹುದು ಎಂಬ ನಾಣ್ಣುಡಿ ನಮಗೆಲ್ಲ ಚಿರಪರಿಚಿತವಾಗಿದೆ. ಇದು ನಿಜವಾದ್ರೂ ಇದನ್ನ ಪಾಲಿಸಿಕೊಂಡು ಹೋಗುವವರು ತುಂಬಾ ಕಡಿಮೆ. ಸೇಬಿನಲ್ಲಿ ಇರುವಂತಹ ಹಲವಾರು ರೀತಿಯ ಪೋಷಕಾಂಶಗಳು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಮತ್ತು ಇದರಿಂದ ನಮ್ಮ ಆರೋಗ್ಯವನ್ನ ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳಬಹುದು. ಸೇಬಿನಲ್ಲಿ ವಿವಿಧ ರೀತಿಯ ವಿಟಮಿನ್ಗಳು, ಖನಿಜಾಂಶಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳಿರೋದ್ರಿಂದ ವಿಟಮಿನ್ ಸಿ, ವಿಟಮಿನ್ ಕೆ ಮತ್ತು ಪೊಟ್ಯಾಷಿಯಂ ಕೂಡ ಇದೆ. ಹಾಗಾಗಿ ಸೇಬು ಹಣ್ಣು ಸೇವಿಸೋದ್ರಿಂದ ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನು ಪಡೆಯಬಹುದು. ಹೃದಯದ ಆರೋಗ್ಯ ವೃದ್ಧಿ. ಸೇಬು ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತಗ್ಗಿಸಿ ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಿಸುವ ಮೂಲಕ ಹೃದಯದ ಕಾಯಿಲೆ ಆವರಿಸುವ ಸಾಧ್ಯತೆಯನ್ನ ತಗ್ಗಿಸುತ್ತೆ. ಅಲ್ಲದೆ ಸೇಬಿನಲ್ಲಿ ಉತ್ತಮ ಪ್ರಮಾಣದ ಕರಗುವ ನಾರು ಮತ್ತು ಪಾಲಿಫೆನಾಲ್ ಆಂಟಿ ಆಕ್ಸಿಡೆಂಟ್ಗಳಿದ್ದು ಹೃದಯದ ಆರೋಗ್ಯ ವೃದ್ಧಿಸುತ್ತೆ ಮತ್ತು ರಕ್ತದ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಒಂದು ಅಧ್ಯಯನದ ಪ್ರಕಾರ ಸೇಬಿನ ಸೇವನೆಯಿಂದಾಗಿ ಹೃದಯದ ಸ್ತಂಭನದ ಸಾಧ್ಯತೆ ಕೂಡ ತಗ್ಗುತ್ತೆ. ತೂಕ ಕಳೆದುಕೊಳ್ಳಲು ನೆರವು. ಸೇಬಿನಲ್ಲಿ ಉತ್ತಮ ಪ್ರಮಾಣದ ಕರಗದ ನಾರು ಇರುವ ಕಾರಣ ಹೆಚ್ಚು ಹೊತ್ತಿನವರೆಗೆ ಹೊಟ್ಟೆ ತುಂಬಿದ ಭಾವನೆ ಮೂಡಿಸಿ ಅನಗತ್ಯ ಆಹಾರ ಸೇವನೆಯಿಂದ ತಡೆಯುತ್ತೆ. ಒಂದು ಅಧ್ಯಯನದಲ್ಲಿ ಕಂಡುಕೊಂಡ ಪ್ರಕಾರ ಊಟಕ್ಕೂ ಮೊದಲು ಕೆಲವು ಸೇಬಿನ ತುಂಡುಗಳನ್ನು ಸೇವಿಸಿದ ವ್ಯಕ್ತಿಗಳು ಊಟಕ್ಕೂ ಮೊದಲು ಸೇಬಿನ ಸಾಸ್ ಅಥವಾ ಸೇಬಿನ ರಸವನ್ನ ಸೇವಿಸಿದ್ದಕ್ಕಿಂತಲೂ ಹೆಚ್ಚಾಗಿ ಹೊಟ್ಟೆ ತುಂಬಿದ ಭಾವನೆ ಪಡೆದಿದ್ದೇನೆ ಅಂತ ತಿಳಿಸಿದ್ದಾರೆ. ಇನ್ನೊಂದು ಅಧ್ಯಯನದ ಪ್ರಕಾರ 50 ಸ್ಥೂಲದೇಹಿ ಮಹಿಳೆಯರಲ್ಲಿ ಸೇಬನ್ನ ಮತ್ತು ಕಡಿಮೆ ಕ್ಯಾಲೋರಿಗಳನ್ನ ಸೇವಿಸಿದವರು ಓಟ್ಸ್ ಕುಕೀಸ್ ಸೇವಿಸಿದ ಮಹಿಳೆಯರಿಗಿಂತಲೂ ಸರಾಸರಿ 1 ಕೆಜಿ ತೂಕವನ್ನ ಕಳೆದುಕೊಂಡಿದ್ದಾರೆ. ಮಧುಮೇಹದ ಸಾಧ್ಯತೆ ತಗ್ಗಿಸುತ್ತೆ. ಸೇಬಿನಲ್ಲಿರುವ ಪಾಲಿಫೆನಾಲ್ ಆಂಟಿ ಆಕ್ಸಿಡೆಂಟ್ಗಳು ಮಧುಮೇಹ ಆವರಿಸುವ ಸಾಧ್ಯತೆಯನ್ನು ತಗ್ಗಿಸುತ್ತೆ. ಮೆದೋಜೀರಕ ಗ್ರಂಥಿಯಲ್ಲಿರುವ ಬೀಟಾ ಜೀವಕೋಶಗಳ ನಷ್ಟವಾಗುವಿಕೆಯನ್ನ ಈ ಆಂಟಿ ಆಕ್ಸಿಡೆಂಟ್ಗಳು ತಡೆಯುತ್ತೆ. ಮೆದೋಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಉತ್ಪಾದಿಸುವುದು ಈ ಜೀವಕೋಶಗಳ ಮುಖ್ಯ ಕಾರ್ಯವಾಗಿದೆ. ಸಾಮಾನ್ಯವಾಗಿ ಟೈಪ್ 2 ಮಧುಮೇಹವಿರುವ ವ್ಯಕ್ತಿಗಳಲ್ಲಿ ಈ ಜೀವಕೋಶಗಳು ಸಾಮಾನ್ಯವಾಗಿ ಘಾಸಿಗೊಂಡಿರುತ್ತೆ. ಕ್ಯಾನ್ಸರ್ನಿಂದ ರಕ್ಷಣೆ. ಸೇಬಿನಲ್ಲಿರುವ ರಕ್ಷಣಾ ರಾಸಾಯನಿಕಗಳು ಅಥವಾ ಫೈಟೋಕೆಮಿಕಲ್ಸ್ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆಯನ್ನು ತಗ್ಗಿಸುತ್ತೆ. ಒಂದು ಸಂಶೋಧನೆಯಲ್ಲಿ ನಿತ್ಯವೂ ಸೇಬನ್ನ ಸೇವಿಸುವ ಮಹಿಳೆಯರ ಆರೋಗ್ಯದ ಮಾಹಿತಿಗಳನ್ನು ವಿಶ್ಲೇಷಿಸಿ ಇವರಲ್ಲಿ ಕ್ಯಾನ್ಸರ್ನಿಂದ ಸಾವಿಗೀಡಾದವರ ಸಂಖ್ಯೆ ಕಡಿಮೆ ಇದೆ ಅಂತ ವಿವರಿಸಲಾಗಿದೆ. ಇನ್ನೊಂದು ಅಧ್ಯಯನದಲ್ಲಿ ನಿತ್ಯವೂ ಕನಿಷ್ಠ 1 ಸೇಬು ಸೇವಿಸಿದ ಮಹಿಳೆಯರಲ್ಲಿ ಸ್ತನ ಮತ್ತು ಕರುಳಿನ ಕ್ಯಾನ್ಸರ್ ಆವರಿಸುವ ಸಾಧ್ಯತೆ ಕ್ರಮವಾಗಿ 18% ಮತ್ತು 20% ತಗ್ಗಿರುವುದನ್ನು ಗಮನಿಸಲಾಗಿದೆ. ಮೆದುಳಿನ ಆರೋಗ್ಯ ವೃದ್ಧಿ. ಸೇಬಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳಲ್ಲಿ ಒಂದಾದ ಕ್ವೆರ್ಸೆಟಿನ್ ನ್ಯೂರಾನ್ಗಳಲ್ಲಿ ಉರಿಯೂತ ಮತ್ತು ಆಕ್ಸಿಡೀಕರಣದಿಂದ ಎದುರಾಗುವ ಜೀವಕೋಶಗಳ ಸಾವನ್ನ ಕಡಿಮೆಗೊಳಿಸುತ್ತೆ. ಸೇಬಿನ ರಸವನ್ನ ಸೇವಿಸುವ ಮೂಲಕ ಮೆದುಳಿನಲ್ಲಿ ಅಸಿಟೈಲ್ ಕೋಲೈನ್ ಎಂಬ ನ್ಯೂರೋ ಟ್ರಾನ್ಸ್ಮಿಟರ್ ಅಥವಾ ನರ ಪ್ರೇಕ್ಷಕದ ಉತ್ಪಾದನೆ ಹೆಚ್ಚಾಗುತ್ತೆ. ತನ್ಮೂಲಕ ಸ್ಮರಣಾ ಶಕ್ತಿ ಹೆಚ್ಚಾಗುತ್ತೆ ಹಾಗೂ ಆಲ್ಝೈಮರ್ ಕಾಯಿಲೆಯ ಸಾಧ್ಯತೆಯನ್ನ ಕೂಡ ಕಡಿಮೆ ಮಾಡುತ್ತೆ. ಅಸ್ತಮಾ ವಿರುದ್ಧ ಹೋರಾಡಲು ನೆರವು. ಸೇಬಿನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದ್ದು ಅಸ್ತಮಾ ಕಡಿಮೆಗೊಳಿಸುವಲ್ಲಿ ತಮ್ಮ ನೆರವನ್ನ ನೀಡುತ್ತೆ. ಒಂದು ಅಧ್ಯಯನದ ಪ್ರಕಾರ ಸೇಬು ಹಣ್ಣನ್ನ ಸೇವಿಸುವ ಮೂಲಕ ಅಸ್ತಮಾ ಆವರಿಸುವ ಸಾಧ್ಯತೆಯಲ್ಲಿ 10% ಇಳಿಕೆಯಾಗಿರುವುದು ಕಂಡುಬಂದಿದೆ.
ಮೂಳೆಗಳ ಆರೋಗ್ಯ ವೃದ್ಧಿ. ಸಂಶೋಧಕರು ನಂಬುವ ಪ್ರಕಾರ ಸೇಬಿನಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಉರಿಯೂತ ನಿವಾರಕ ಸಂಯುಕ್ತಗಳು ಮೂಳೆಗಳ ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತೆ. ಒಂದು ಅಧ್ಯಯನದ ಪ್ರಕಾರ ತಮ್ಮ ಆಹಾರದಲ್ಲಿ ತಾಜಾ ಸೇಬು, ಸೇಬಿನ ಸಾಸ್, ಸಿಪ್ಪೆ ಸುಲಿದ ಸೇಬು ಹಣ್ಣುಗಳನ್ನು ಅಳವಡಿಸಿಕೊಂಡ ಮಹಿಳೆಯರು ಉಳಿದ ಮಹಿಳೆಯರಿಗಿಂತ ತಮ್ಮ ದೇಹದ ಮೂಳೆಗಳಲ್ಲಿ ಕಡಿಮೆ ಕ್ಯಾಲ್ಸಿಯಂ ಅನ್ನು ಕಳೆದುಕೊಳ್ತಾರೆ. ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸುತ್ತೆ. ಸೇಬಿನಲ್ಲಿ ಪೆಕ್ಟಿನ್ ಎಂಬ ಕರಗುವ ನಾರಿದೆ. ಇದು ನಮ್ಮ ಕರಡುಗಳಲ್ಲಿರುವ ಆರೋಗ್ಯ ಸ್ನೇಹಿ ಬ್ಯಾಕ್ಟೀರಿಯಾಗಳಿಗೆ ಉತ್ತಮವಾಗಿದೆ. ಅಲ್ಲದೆ ಇನಾರು ದೊಡ್ಡ ಕರಡಿನಲ್ಲಿ ಹಾದು ಹೋಗುವಾಗ ಆರೋಗ್ಯಕರ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನ ಹೆಚ್ಚಿಸುತ್ತೆ. ತ್ವಚೆ ಮತ್ತು ಕೂದಲ ಆರೋಗ್ಯ ವೃದ್ಧಿ. ಸೇವನೆಯಿಂದ ತ್ವಚೆ ಕಾಂತಿಯುಕ್ತ ಮತ್ತು ಸಹಜ ವರ್ಣ ಪಡೆಯುತ್ತೆ. ಅಲ್ಲದೆ ವೃದ್ಧಾಪ್ಯದ ಚಿಹ್ನೆಗಳನ್ನ ತಡವಾಗಿಸುತ್ತೆ ಮತ್ತು ಇದರಲ್ಲಿರುವ ಹಲವಾರು ಆಂಟಿ ಆಕ್ಸಿಡೆಂಟ್ಗಳು ತ್ವಚೆಗೆ ಅಗತ್ಯ ಪೌಷ್ಟಿಕಾಂಶವನ್ನು ಒದಗಿಸುತ್ತೆ. ಅಲ್ಲದೆ ಕೂದಲ ಉದುರುವಿಕೆಯನ್ನ ನಿಲ್ಲಿಸಿ ಕೂದಲು ಉದ್ದವಾಗುವುದಕ್ಕೆ ನೆರವಾಗುತ್ತೆ. ಸೇವನೆಗೆ ಯಾವುದು ಉತ್ತಮ ಸಮಯ? ಬಹುತೇಕರಿಗೆ ಯಾವ ಆಹಾರವನ್ನ ಯಾವಾಗ ಸೇವನೆ ಮಾಡಬೇಕು ಎಂಬುದೇ ತಿಳಿದಿರೋದಿಲ್ಲ. ಸೇಬು ತಿಂದ್ರೆ ಒಳ್ಳೆಯದು ಅಂತ ಯಾವಾಗ ಬೇಕಾದರೂ ತಿಂತಾರೆ. ಆದ್ರೆ ಇದು ತಪ್ಪು. ಸೇಬು ಹಣ್ಣನ್ನ ಉಪಹಾರವಾಗಿ ಸೇವನೆ ಮಾಡುವವರಿದ್ದಾರೆ. ಉಪಹಾರದ ಜೊತೆ ಸೇಬು ಸೇವನೆ ಮಾಡುವ ಬದಲು ಉಪಹಾರದ ಬದಲಾಗಿ ಸೇಬು ಹಣ್ಣನ್ನ ತಿನ್ನಬಹುದು. ಸೇಬು ಹಣ್ಣನ್ನ ತಿನ್ನೋದಕ್ಕೆ ಉತ್ತಮ ಸಮಯ ಅಂತ ಹೇಳಿದ್ರೆ ಊಟಕ್ಕೆ ಮೊದಲು. ಊಟಕ್ಕೆ 45 ನಿಮಿಷಗಳ ಮೊದಲು ಸೇಬು ಹಣ್ಣನ್ನ ತಿನ್ನಬೇಕು. ಈ ಸಮಯದಲ್ಲಿ ಸೇಬು ಸೇವನೆ ಮಾಡಿದ್ರೆ ಅದರ ಎಲ್ಲ ಪೋಷಕಾಂಶ ನಮ್ಮ ದೇಹ ಸೇರುತ್ತೆ. ದೇಹವು ಸೇಬಿನಲ್ಲಿರುವ ಎಲ್ಲ ಜೀವಸತ್ವಗಳು ಮತ್ತು ಖನಿಜಗಳನ್ನ ಹೀರಿಕೊಳ್ಳುತ್ತೆ. ನಿದ್ರೆ ಅಥವಾ ಒತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆ ಇರುವವರು ಅವಶ್ಯಕವಾಗಿ ಸೇಬು ಹಣ್ಣನ್ನ ತಿನ್ನಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.